ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತು ನಿಮಗೊಂದು ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಲಿಲ್ಲ ಮನೆಯಲ್ಲಿ ಅಂದರೂ ಕೂಡ ಇವಾಗ ನೋಡ್ಬೋದು, ಅಂಗನವಾಡಿಗಳಲ್ಲಿ ಮಕ್ಕಳಿಗೆ ಹಾಲಿನ ಪೌಡರ್ ಕೊಡ್ತಾ ಇರ್ತಾರೆ. ಸ್ನೇಹಿತರೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗೂ ಅದರಿಂದ ಕೂಡ ತುಂಬಾ ಪ್ರೋಟೀನ್ ಸಿಗುತ್ತೆ ಮಕ್ಕಳಿಗೆ. ಹಾಲು ತುಂಬಾ ಕುಡಿದ್ಬಿಟ್ಟು ಬೇಜಾರಾಗ್ತಿದೆ ಅಂದರೆ ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಸ್ವೀಟ್ ರೆಸಿಪಿನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಮಕ್ಕಳಲ್ಲದೆ ನಿಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಒಂದು ಸ್ವೀಟ್ ರೆಸಿಪಿನ. ಮತ್ತು ಪದೇ ಪದೇ ನೀವೇ ಮಾಡ್ತಾ ಹೋಗ್ತೀರಾ ಸ್ನೇಹಿತರೆ. ಅಷ್ಟು ತುಂಬಾ ಸ್ವೀಟಾಗಿ ಆ್ಯಂಡ್ ತುಂಬಾ ಚೆನ್ನಾಗುತ್ತೆ ನೋಡಿ. ಇವಾಗ ನಾನು ಹಾಲು ಬಿಸಿ ಮಾಡ್ಕೊಂಡಿರುವಂಥದ್ದು ಒಂದು ಪಾತ್ರೆ ಒಳಗಡೆ, ಹಾಗೂ ಅದರ ಒಳಗಡೆ ನೋಡಿ ಒಂದು ಪೂರ್ತಿಯಾಗಿರುವಂಥ ನಿಂಬೆ ಹಣ್ಣನ್ನು ಇದ್ರ ಒಳಗಡೆ ನಾನು ಜ್ಯೂಸನ್ನು ಸೇರಿಸ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ ನೋಡಿ, ನಿಂಬೆ ಹಣ್ಣಿನ ಜ್ಯೂಸನ್ನ ಇದ್ರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ಪೂನ್ನ ಹೆಲ್ಪ್ದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ನಾನು ಯಾವ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ನೋಡಿ. ಇನ್ನೂ ಹಾಲು ಒಡೆದಿಲ್ಲ, ಅದಕ್ಕೋಸ್ಕರ ನಾನು ಇನ್ನೂ ಹಾಫಷ್ಟು ಲೆಮನ್ನ ಆ್ಯಡ್ ಮಾಡ್ಕೋತಾ ಇರುವಂಥದ್ದು. ಪೂರ್ತಿ ಒಂದು ಲೆಮನ್ನಷ್ಟು ಇದರೊಳಗಡೆ ಆ್ಯಡ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೋಡಿ, ಇವಾಗ ನಿಂಬೆ ಹಣ್ಣು ಹಾಕಿದ ತಕ್ಷಣ ನೋಡಿ ಹಾಲು ಯಾವ ರೀತಿ ಒಡೆದು ಹೋಗುತ್ತೆ ಅಂತ ಸ್ನೇಹಿತರೆ. ನೋಡಿ, ಇವಾಗ ಈ ಒಂದು ಒಡೆದಿರುವಂಥ ಹಾಲಿನಿಂದ ನಾವು ಯಾವ ರೀತಿ ನಾವು ಸ್ವೀಟ್ ರೆಸಿಪಿನ, ಅಂದರೆ ನಾನಿವತ್ತು ನಿಮಗೆ ಬಾಸುಂದಿನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇರುವಂಥದ್ದು. ನೋಡಿ, ನಮ್ಮ ಹಾಲು ಇವಾಗ ಪೂರ್ತಿಯಾಗಿ ಒಡೆದಿದೆ ನೋಡಿ ಸ್ನೇಹಿತರೆ. ನಾವು ಹೊರಗಡೆ ಅಂಗಡಿಗಳಲ್ಲಿ ಆಗಿರ್ಬೋದು ಅಥವಾ ನಾವು ಬೇಕರಿಯಲ್ಲಾಗಿರ್ಬೋದು ಸ್ನೇಹಿತರೆ, ಈ ಒಂದು ಬಾಸುಂದಿನ ತಂದುಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾ ಇರ್ತೇವೆ ಸ್ನೇಹಿತರೆ. ಮನೆಯಲ್ಲಂತೂ ಚಿಕ್ಕ ಮಕ್ಕಳಿಗೆ ಈ ತುಂಬಾ ಸ್ವೀಟಾಗಿರುವಂಥ ರೆಸಿಪಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ ಸ್ನೇಹಿತರೆ. ಇವಾಗ ಒಡೆದಿರೋ ಹಾಲಿನಿಂದ ಯಾವ ರೀತಿ ನಾವು ಬಾಸುಂದಿ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನೋಡಿ, ನಾನು ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡಿರುವಂಥದ್ದು. ಇವಾಗ ಈ ಒಂದು ಒಡೆದಿರೋ ಹಾಲಿನ ಯಾವ ರೀತಿ ನಾವು ತೆಕ್ಕೊಳ್ಬೇಕಂದ್ರೆ ಒಂದು ಬಟ್ಟೆನ ನಾನು ಹಾಕೋತಾ ಇರುವಂಥದ್ದು. ನೋಡಿ, ಸ್ವಚ್ಛವಾಗಿ ಒಗೆದಿರುವಂಥ ಈ ರೀತಿ ಬಟ್ಟೆನ ಹಾಕ್ಕೊಂಡ್ಬಿಟ್ಟು ಅಷ್ಟು ನೀರನ್ನು ಶೋಧಿಸ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಮೇಲ್ಗಡೆ ಇರುವಂಥ ಈ ರೀತಿ ಅಂದರೆ ಪನ್ನೀರ್ ಅನ್ಬೋದು ನಾವು ಸ್ನೇಹಿತರೆ. ಇದರಿಂದ ನಾವು ಪನ್ನೀರ್ ಕೂಡ ಮಾಡ್ಕೊಳ್ಬೋದು, ಹಾಗೂ ನಾವು ಬಾಸುಂದಿ ಮಾಡ್ಬೋದು. ಹೀಗೆ ಇದರಿಂದ ತುಂಬಾ ಡಿಫ್ರೆಂಟ್ ಆಗಿರುವಂಥ ಡಿಶ್ಗಳನ್ನ ಮಾಡ್ಬೋದು ಸ್ನೇಹಿತರೆ. ರೆಸಿಪಿಗಳು ಅನ್ಬೋದು ಸ್ನೇಹಿತರೆ, ತುಂಬಾ ಒಳ್ಳೆ ರೆಸಿಪಿಗಳಾಗ್ತಾ ಹೋಗುತ್ತೆ ಇದರಿಂದ. ನೋಡಿ, ಅಷ್ಟು ನೀರನ್ನು ನಾನು ಈ ರೀತಿ ಫಿಲ್ಟರ್ ಮಾಡ್ಕೋತಾ ಇರುವಂಥದ್ದು. ಮೇಲ್ಗಡೆ ನೋಡಿ ಈ ರೀತಿ ಹಾಲಿಂದ ಅಷ್ಟು ಒಡೆದಿರುವಂಥ ಹಾಲಿನ ಭಾಗನ ನಾನು ಇವಾಗ ತೆಕ್ಕೋತಾ ಇರುವಂಥದ್ದು. ಇದ್ರೊಳಗಡೆ ಸ್ವಲ್ಪ ಕೂಡ ನೀರಿರದೆ ಹಾಗೆ ನಾವು ಇದನ್ನು ಪೂರ್ತಿಯಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ನೋಡಿ, ಶೋಧಿಸ್ಕೊಂಡ ತಕ್ಷಣ ನೋಡಿ ನಾನು ಇದ್ರೊಳಗಡೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಚ್ಛವಾಗಿ ತೊಳ್ಕೊಂಡು ಇನ್ನೊಂದು ಸಲ ಹೆಣ್ಕೋತಾ ಇರುವಂಥದ್ದು. ನೋಡಿ, ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ನಾನು ಹಾಲಿನ ಪೌಡರ್ನಿಂದ ಹಾಲು ಮಾಡ್ಕೋತಾ ಇರುವಂಥದ್ದು. ನೋಡಿ, ಜಾಸ್ತಿ ಪ್ರಮಾಣದಲ್ಲಿ ನಾನು ಗಟ್ಟಿ ಪೌಡರ್ನ ಹಾಕ್ಕೊಂಡಿರುವಂಥದ್ದು ಜಾಸ್ತಿ ಪ್ರಮಾಣದಲ್ಲಿ. ಆ್ಯಂಡ್ ನೀರನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ನೋಡಿ, ಈ ರೀತಿ ಗಟ್ಟಿಯಾಗಿರಬೇಕು, ಅದಕ್ಕೋಸ್ಕರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಪೌಡರ್ನ ಹಾಕ್ಕೊಂಡು ಈ ರೀತಿ ಕುದಿಸ್ಕೋತಾ ಇರುವಂಥದ್ದು. ನೋಡಿ, ಚೆನ್ನಾಗಿ ಗಟ್ಟಿ ಇರಬೇಕು ಆ್ಯಂಡ್ ನಾವು ತಿನ್ನುವಾಗ ತುಂಬಾ ಟೇಸ್ಟಿಯಾಗಿರಬೇಕು. ನೋಡಿ, ಈ ರೀತಿ ಗಟ್ಟಿಯಾಗಿದ್ದರೆ ತಿನ್ನೋದಕ್ಕೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಒಂದು ಸ್ಪೂನ್ನ ಹೆಲ್ಪ್ದಿಂದ. ಆ್ಯಂಡ್ ನೋಡಿ, ಇದನ್ನು ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಬೌಲ್ ಒಳಗಡೆ ಏನು ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ಒಂದು ಪಾತ್ರೆನ ಇಟ್ಕೊಂಡಿರುವಂಥದ್ದು. ನಮಗೆ ಜಾಸ್ತಿ ಸಕ್ಕರೆ ಇಷ್ಟಪಡ್ತೀರ ಅಂದರೆ ಒಂದು 2-3 ಸ್ಪೂನ್ ಹಾಕ್ಕೊಂಡ್ಬಿಡಿ. ನಾನಿಲ್ಲಿ 1-2 ಸ್ಪೂನ್ ಅಷ್ಟೇ ಹಾಕ್ಕೊಂಡಿರುವಂಥದ್ದು. ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಕಲರ್ ಕೂಡ ಚೇಂಜ್ ಬರುತ್ತೆ. ಸಕ್ಕರೆನ ನಾವು ಯಾವ ರೀತಿ ಪಾಕ ಮಾಡ್ತೀವೋ ಆ ರೀತಿ ಇದನ್ನು ಕೂಡ ಪಾಕ ಮಾಡಬೇಕಾಗುತ್ತೆ. ಒಳಗಡೆ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಸ್ವಲ್ಪ ಕೈ ಆಡಿಸಿದ್ರೆ ಸಾಕು ಸ್ನೇಹಿತರೆ, ಸಕ್ಕರೆ ಪಾಕ ರೆಡಿಯಾಗುತ್ತೆ ನಮಗೆ. ಇದರಿಂದ ನಮಗೆ ಇದರ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಬಾಸುಂದಿ ಕಲರು. ನೋಡಿ, ನಾನು ಹಾಲಿನಿಂದ ಮಾಡ್ಕೊಂಡಿರುವಂಥ ಈ ಒಂದು ಪನ್ನೀರ್ ಅನ್ಬೋದು ಅಥವಾ ನೀವು ಹಾಲಿನ ಅಂಶ ಕೂಡ ಅನ್ಬೋದು ಸ್ನೇಹಿತರೆ, ಇದರೊಳಗಡೆ ಹಾಕ್ಕೋತಾ ಇರುವಂಥದ್ದು. ನೋಡಿ, ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತಾ ಇರುವಂಥದ್ದು ಅಂತ. ಅಷ್ಟು ಹಾಲಿನ ಅಂಶನ ಇದ್ರೊಳಗಡೆ ಹಾಕ್ಕೊಂಡು ಒಂದು 5 ಮಿನಿಟ್ಸ್ವರೆಗೂ ಕುದಿಯೋದಕ್ಕೆ ಬಿಡಿ. ನೋಡಿ, ಇವಾಗ ಯಾವ ರೀತಿ ಗಟ್ಟಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ರೀತಿ ಇರಬೇಕು. ನೋಡಿ, ಇವಾಗ ನಾನು ಸಕ್ಕರೆ ಸಿರಪ್ ಮಾಡ್ಕೊಂಡಿದ್ನಲ್ವ ಸ್ನೇಹಿತರೆ, ಅದನ್ನು ಇದ್ರೊಳಗಡೆ ಹಾಕ್ಕೊಂಡ್ಬಿಡಿ. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಬಾಸುಂದಿ ಮಾಡ್ತಾ ಇರೋದಲ್ವ, ಅದಕ್ಕೋಸ್ಕರ ಸಾಕು, ಇಷ್ಟೇ ಕಲರ್ ಇದ್ದರೆ ಸಾಕು. ಆ್ಯಂಡ್ ರುಚಿ ಕೂಡ ಜಾಸ್ತಿ ಇರಬಾರ್ದು ಸ್ನೇಹಿತರೆ. ಸ್ವಲ್ಪ ರುಚಿ ಕಡಿಮೆ ಉಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ನಾನು ಇದ್ರೊಳಗಡೆ ಹಾಕೋತಾ ಇರುವಂಥದ್ದು. ಇನ್ನು ಗ್ಯಾಸ್ ಆನ್ ಇದೆ ಸ್ನೇಹಿತರೆ. ಆನ್ ಇರುವಾಗಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೋತೇನೆ ಅಂತ.
ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ಕಲರ್ ಕೂಡ ನೋಡಿ ಯಾವ ರೀತಿ ಚೇಂಜ್ ಆಗಿದೆ ಅಂತ. ಒಂದು 20 ಮಿನಿಟ್ಸ್ವರೆಗೂ ನೀವು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಡಿ ಸ್ನೇಹಿತರೆ. ಇವಾಗ ನಮ್ಮ ಬಾಸುಂದಿ ರೆಡಿ ಆಗೋಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ನಾವು ಹೊರಗಡೆ ಯಾವ ರೀತಿ ತಂದು ತಿಂತೀವೋ ಅದೇ ರೀತಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಸಖತ್ ಟೇಸ್ಟಿಯಾಗಿರುತ್ತೆ ನೋಡಿ. ಬಿಸಿ ಬಿಸಿಯಾಗಿರುವಂಥ ಬಾಸುಂದಿ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ಒಂದು ಬೌಲ್ ಒಳಗಡೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋತಾ ಇರುವಂಥದ್ದು. ಆ್ಯಂಡ್ ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ನೀವು ಫ್ರೀಜರಲ್ಲಿ ಇಟ್ಕೊಂಡು ತಣ್ಣಗಾಗಲು ಬಿಡಬೇಕು ಸ್ನೇಹಿತರೆ. ಸ್ವಲ್ಪ ತಣ್ಣಗಾದ ತಕ್ಷಣ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ. ಆ್ಯಂಡ್ ತಣ್ಣಗಾದ ತಕ್ಷಣ ನೀವು ಕೂಡ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆ ಇದನ್ನು ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಹಾಲಿನ ಪೌಡರ್ ಇದ್ದರೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ನಿಮಗೂ ಖಂಡಿತವಾಗಿ ಕೂಡ ಇಷ್ಟವಾಗುತ್ತೆ ಸ್ನೇಹಿತರೆ. ಇಷ್ಟವಾಗಿದ್ದರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ನೇಹಿತರೆ. ಇದೇ ರೀತಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಬಾಯ್ ಬಾಯ್.